ಕೋಟಿ ಚೆನ್ನಯ ಜೋಡುಕರೆ ಕಂಬಳ ಒಂಟಿಕಟ್ಟೆ. ಇಲ್ಲಿ 22ನೇ ವರ್ಷದ ಕೋಟಿ ಚೆನ್ನಯ ಜೋಡುಕರೆ ಕಂಬಳ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವು ಮೂಡುಬಿದಿರೆ ಪುರಸಭೆಯ ವತಿಯಿಂದ ಶೂನ್ಯ ತ್ಯಾಜ್ಯದ ಕಂಬಳ ಎಂಬ ಪರಿಕಲ್ಪನೆಯೊಂದಿಗೆ ಮಾನ್ಯ ಶಾಸಕರಾದಂಥ ಉಮನಾಥ್ ಕೋಟ್ಯಾನ್ರವರಲ್ಲಿ ಈ ಬಗ್ಗೆ ವಿವರಿಸಿದಾಗ ಕಳೆದ 3 ವರ್ಷದಿಂದ ಕೂಡ ನಾವು ಈ ಮೂಡುಬಿದಿರೆ ಕಂಬಳದಲ್ಲಿ ಶೂನ್ಯ ತ್ಯಾಜ್ಯದ ಕಂಬಳವನ್ನು ಹೇಗೆ ಮಾಡ್ತಾ ಬಂದಿದ್ದೇವೋ ಅದಕ್ಕೆ ಸಂಪೂರ್ಣ ರೀತಿಯ ಸಹಕಾರವನ್ನು ಮಾನ್ಯ ಶಾಸಕರು ನೀಡಿ ನಮಗೆ ಬೆಂಬಲವನ್ನು ನೀಡಿದ್ದಾರೆ. ಇದರಿಂದ ಮೂಡುಬಿದಿರೆ ಪುರಸಭೆಯ ವತಿಯಿಂದ ಇವತ್ತು ನಾವು ಶೂನ್ಯ ತ್ಯಾಜ್ಯದ ಕಂಬಳದ ಸಂದರ್ಭದಲ್ಲಿ ಎಲ್ಲ ಅಂಗಡಿ ವ್ಯಾಪಾರಸ್ಥರು ಕೂಡ ನಮಗೆ ಸಂಪೂರ್ಣವಾದಂಥ ಬೆಂಬಲವನ್ನು ನೀಡಿದ್ದಾರೆ. ಇವತ್ತು ಏಕಬಳಕೆಯ ವಸ್ತುಗಳಾದಂಥ ಪ್ಲಾಸ್ಟಿಕ್ ಅಥವಾ ಪ್ಲಾಸ್ಟಿಕ್ ಬಾಲ್, ಪ್ಲಾಸ್ಟಿಕ್ ಚಮಚ, ಪ್ಲಾಸ್ಟಿಕ್ ಚೀಲ ಇವುಗಳೆಲ್ಲವನ್ನು ನಿಷೇಧಿಸಿ ನಾವು ಅದಕ್ಕೆ ಪರ್ಯಾಯವಾದಂಥ ವಸ್ತುಗಳನ್ನು ಅವರಿಗೆ ನೀಡಿ ವ್ಯಾಪಾರ ಮಾಡಲಿಕ್ಕೆ ಅವರಿಗೆ ಕೂಡ ನಾವು ಉತ್ತೇಜನವನ್ನು ಕೊಟ್ಟಿದ್ದೇವೆ. ಕಳೆದ 3 ವರ್ಷಗಳಿಂದ ಈ ಒಂದು ಪ್ರಯತ್ನವನ್ನು ನಾವು ಪುರಸಭೆ ವತಿಯೊಂದಿಗೆ ಕಂಬಳ ಸಮಿತಿಯೊಂದಿಗೆ ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ಕಂಬಳ ಆದ ತಕ್ಷಣ ನಮಗೆ 1 ವಾರ ಇಲ್ಲಿ ಬರೀ ಪ್ಲಾಸ್ಟಿಕ್ ಮತ್ತು ಕಸವನ್ನು ತೆಗೆಯುವಂಥ ಕೆಲಸ ನಮ್ಮ ಪುರಸಭೆಗಿತ್ತು. ಆದರೆ ಈ 3 ವರ್ಷಗಳಲ್ಲಿ 100ರಲ್ಲಿ 95 ಭಾಗ ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಆಗಿದೆ. ಪ್ಲಾಸ್ಟಿಕ್ಕಿನ ಬದಲಿಗೆ ಪರ್ಯಾಯವಾಗಿ ಅವರು ಬಾಳೆ ಎಲೆ, ತಂದೆವ ಎಲೆ ಮತ್ತು ಆಳೆ ತಟ್ಟೆ ಮುಂತಾದವುಗಳನ್ನು ಉಪಯೋಗಿಸಿ ಮುಖ್ಯವಾಗಿ ಸೋಡಾ ಸರ್ಬತ್ ಮತ್ತು ತಂಪು ಪಾನೀಯ ಇದಕ್ಕೆ ಸ್ಟೀಲಿದ್ದು ಗ್ಲಾಸ್, ಕುಪ್ಪಿ ಗ್ಲಾಸನ್ನು ಬಳಕೆ ಮಾಡುವುದರ ಮೂಲಕ ಯಥೇಚ್ಛವಾದಂಥ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಿದ್ದಾರೆ ಅವರು. ಅದೇ ರೀತಿ ಕಲ್ಲಂಗಡಿ ಮಾರಾಟಗಾರರು ಕೂಡ ತುಂಬ ಸೇಲಾಗುವಂಥದ್ದು ಕಂಬಳದಲ್ಲಿ ಕಲ್ಲಂಗಡಿಯವರು ಮೊದಲು ಪ್ಲಾಸ್ಟಿಕ್ನ ಲೋಟದಲ್ಲಿ ಹಾಕಿ ಕೊಡ್ತಾಯಿದ್ರು. ಅವರಲ್ಲಿ ವಿನಂತಿಸಿದಾಗ ಕೂಡ ಅವರು ನಮಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡಿ ಈ ಹಾಳೆ ತಟ್ಟೆಯಲ್ಲಿ ಕಲ್ಲಂಗಡಿಯನ್ನು ಕೊಡುವಂಥ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಇದರಿಂದ ಒಟ್ಟಾರೆ ಈ ಮೂಡುಬಿದಿರೆ ಪುರಸಭೆಯ ನಡೆದಿರ್ತಕ್ಕಂಥ ಈ ಒಂದು ಶೂನ್ಯ ತ್ಯಾಜ್ಯದ ಕಂಬಳ ಯಶಸ್ವಿಯಾಗಿದೆ. ಎಲ್ಲ ವ್ಯಾಪಾರಸ್ಥರು ನಮಗೆ ಸಹಕಾರ ನೀಡಿದ್ದಾರೆ. ಅದೇ ರೀತಿ ನಮ್ಮ ಸ್ವಚ್ಛತಾ ರಾಯಭಾರಿಗಳು ಅವರಿಗೆ ವಿಶೇಷವಾದ ಅಭಿನಂದನೆ ಕೂಡ ನಾವು ಗೋಪಾಲನವರಿದ್ದಾರೆ, ಸಂಧ್ಯಾ ಮೇಡಮ್ ಅವರಿದ್ದಾರೆ, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಆದಂಥ ಶಶಿಕಲರ್ ಅವರು, ಅದೇ ಜಗದೀಶ್ ವಿನಾಯಕ್, ಮುಖ್ಯಾಧಿಕಾರಿಯಾದಂಥ ಇಂದು ಮೇಡಮ್ ಅವರು, ಅಧ್ಯಕ್ಷರಾದಂಥ ಜಯಶ್ರೀ ಕೇಶವರವರು ಎಲ್ಲ ಪುರಸಭಾ ಸದಸ್ಯರನ್ನ ಒಟ್ಟಿಗೆ ಸೇರಿಸಿಕೊಂಡು ಈ ಒಂದು ಶೂನ್ಯ ತ್ಯಾಜ್ಯ ಕಂಬಳವನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲ ಗ್ರಾಹಕರ ಮತ್ತು ವ್ಯಾಪಾರಸ್ಥರ ಸಹಕಾರ ಬೇಕು. ಅದೇ ರೀತಿ ಇಲ್ಲಿ ಬರುವಂತಹ ಕಂಬಳ ಪ್ರಿಯರು ಕೂಡ ಇದಕ್ಕೆ ಒಳ್ಳೆಯ ರೀತಿಯ ಪ್ರೋತ್ಸಾಹವನ್ನು ನಮಗೆ ಕೊಡ್ತಾ ಇದ್ದಾರೆ. ಮೂಡುಬಿದಿರೆ ಕಡಲಕೆರೆಯಲ್ಲಿ 22ನೇ ವರ್ಷದ ಕೋಟಿ ಚೆನ್ನಯ ಕಂಬಳವು ತುಂಬ ವಿಜೃಂಭಣೆಯಿಂದ ನಡೆಯುತ್ತಿದೆ. ಈ ಜಾಗದಲ್ಲಿ ವ್ಯವಹಾರ ಮಾಡುವವರು ತುಂಬ ಮಂದಿ ಈ ಪ್ಲಾಸ್ಟಿಕ್ ಬಳಕೆ ಮಾಡ್ತಿದ್ರು. ಅದನ್ನೆಲ್ಲ ನಾವು ಗಮನಿಸಿ ಈ ಶೂನ್ಯ ತ್ಯಾಜ್ಯದ ಬಗ್ಗೆ ಅವರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ನಮ್ಮ ಪುರಸಭೆಯ ಉಪಾಧ್ಯಕ್ಷರು ನಾಗರಾಜ್ ಪೂಜಾರಿ ಅವರು, ಅವರ ಅಧಿಕಾರಿಯವರು, ಅವರೊಟ್ಟಿಗಿರುವವರು ಗೋಪಾಲ್ ಅವರಿದ್ದಾರೆ, ಇನ್ನಿತರ ಎಲ್ಲ ಜನರು ಸೇರಿ, ಶಶಿಕಲಾ ಮೇಡಮ್ ಅವರು, ಸಂಧ್ಯಾ ಮೇಡಮ್ ಅವರು, ಮುಖ್ಯಾಧಿಕಾರಿಯವರು ಎಲ್ಲ ಸೇರಿ ಅವರಿಗೆ ಒಂದು ಎಚ್ಚರಿಕೆ ಮಾತು ಅಲ್ಲದೆ ಎಲ್ಲರನ್ನು ಸೇರಿಸಿ ಆದಷ್ಟು ಶೂನ್ಯ ತ್ಯಾಜ್ಯ ಮಾಡಬೇಕಾಗಿ ಪುರಸಭೆ ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಎಲ್ಲ ವ್ಯವಹಾರಗಾರರು ನಮ್ಮೊಂದಿಗೆ ಪುರಸಭೆಯೊಂದಿಗೆ ಸಹಕರಿಸಿದ್ದಾರೆ. ಅಂದರೆ ನಾವು ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ, ಮತ್ತು ಪ್ಲಾಸ್ಟಿಕ್ ಲೋಟ ಯೂಸ್ ಮಾಡೋದಿಲ್ಲ, ಮತ್ತು ಭಾರಿ ಶಿಸ್ತಿನ ಕಂಬಳ ಇದ್ದು, ಮತ್ತು ಉಮನಾಥ ಕೋಟ್ಯಾನರು ಭಾರಿ ಇದು ಮಾಡ್ತಾರೆ ನಮಗೆಲ್ಲ ವ್ಯಾಪಾರದವರಿಗೆ. ಮತ್ತೇನು ಇಲ್ಲೇನು ತೊಂದರೆ ಇಲ್ಲ.
ನಾವು ವ್ಯಾಪಾರದವರೆಲ್ಲ ಒಗ್ಗಟ್ಟಿನಲ್ಲಿ ಎಲ್ಲ ನಮ್ಮ ನಿರ್ಧಾರದಲ್ಲಿ ನಾವು ಕ್ಯಾನ್ಸಲ್ ಮಾಡಿದ್ವಿ. ತೊಟ್ಟೆ ಮತ್ತು ಇದು ಪ್ಲಾಸ್ಟಿಕ್ ಐಟಮ್ ಯಾವುದೂ ಇಲ್ಲ ಇಲ್ಲಿ.